ನಟಿ ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ ಮದುವೆಗೆ ಕ್ಷಣಗಣನೆ ಆರಂಭವಾಗಿದೆ. ರಾಜಸ್ಥಾನದ ಉದಯಪುರ್ನಲ್ಲಿ ವಿರೋಶ್ ಮದುವೆಗೆ ವೇದಿಕೆ ಸೆಟ್ ಆಗಿದೆ. ವೇದಿಕೆ ಸಜ್ಜಾಗಿದೆ. ನಾಳೆ ಹಸಿಮಣಿಯನ್ನ ಇಡ್ತಾ ಇದ್ದಾರೆ ಗೀತ ಗೋವಿಂದ ಪ್ರಸಿದ್ಧ ಜೋಡಿ. ನಾಳೆ ಒಂದಲ್ಲ ಎರಡು ಬಾರಿ ರಶ್ಮಿಕಾ ಹಾಗೆ ವಿಜಯ್ ದೇವರಕೊಂಡ ಅವರ ಮದುವೆಯಾಗುತ್ತೆ. ವಿರೋಶ್ ಮದುವೆಗೆ ಕೇವಲ 100 ಮಂದಿಗಷ್ಟೇ ಆಹ್ವಾನವನ್ನ ನೀಡಲಾಗಿದೆ. ಉದಯಪುರದಲ್ಲಿ ಈಗಾಗಲೇ ಮದುವೆ ಶಾಸ್ತ್ರಗಳು ಆರಂಭವಾಗಿದ್ದಾವೆ. ಉದಯಪುರದ ಐಟಿಸಿ ಮೆಮೆಂಟೋಸ್ನಲ್ಲಿ ಮದುವೆಗೆ ಅದ್ದೂರಿ ವೇದಿಕೆ ಸಿದ್ಧವಾಗಿದೆ. ಮದುವೆಗೆ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಎರಡೂ ಕಡೆಯಿಂದ ಸೀಮಿತ ಅತಿಥಿಗಳಿಗೆ ಮಾತ್ರ ಆಹ್ವಾನವನ್ನ ಕೊಟ್ಟಿದ್ದಾರೆ. 100 ಮಂದಿ ಅತಿಥಿಗಳು ಮಾತ್ರ ಈ ಮದುವೆ ಸಮಾರಂಭದಲ್ಲಿ ಭಾಗಿಯಾಗ್ತಿದ್ದಾರೆ. ಇನ್ನು ಮದುವೆಯ ಸಮಾರಂಭದ ಆ ಖುಷಿಯ ಕ್ಷಣಗಳು ಈಗಾಗಲೇ ಉದಯಪುರ್ನ ಐಟಿಸಿನಲ್ಲಿ ಶುರುವಾಗ್ಬಿಟ್ಟಿದ್ದಾವೆ. ಮೊದಲಿಗೆ ಒಂದು ಕ್ರಿಕೆಟ್ ಗೇಮ್, ಹಾಗೆ ವಾಲಿಬಾಲ್ ಗೇಮ್, ಇದರ ಜೊತೆಗೆ ಮೆಹಂದಿ ಶಾಸ್ತ್ರ, ಸಂಗೀತ ಸೆರೆಮನಿ ಎಲ್ಲವೂ ಕೂಡ ಅದ್ದೂರಿಯಾಗಿ ಆರಂಭವಾಗಿದೆ. 2018ರಲ್ಲಿ ಗೀತ ಗೋವಿಂದಂ ಸಿನಿಮಾದ ಸೆಟ್ನಲ್ಲಿ ಇಬ್ಬರ ಪರಿಚಯ ಆಗಿದ್ದು, ಆ ಪರಿಚಯ ಅದಾದ ನಂತರ ಪ್ರೀತಿಯ ಕಡೆಗೆ ತಿರುಗುತ್ತೆ. ಆ ಪ್ರೀತಿ ಬಹಳ ಸ್ಟ್ರಾಂಗ್ ಆಗಿ ಇಷ್ಟು ವರ್ಷಗಳ ಕಾಲ ಡೇಟಿಂಗ್ ಮಾಡಿದವರು ಈಗ ಹಸಿಮಣೆ ಏರೋದಕ್ಕೆ ಸಿದ್ಧರಾಗಿದ್ದಾರೆ. 100 ಮಂದಿಗಷ್ಟೇ ಭಾಗಿಯಾಗೋದಕ್ಕೆ ಅವಕಾಶ ಇರೋದು. ಅಷ್ಟು ಜನರಿಗೆ ಮಾತ್ರ ಆಹ್ವಾನವನ್ನ ಕೊಡಲಾಗಿದೆ. ವಿಶೇಷ ಅತಿಥಿಗಳಿಗೆ ಮದುವೆಗಾಗಿ ಉದಯಪುರ್ನಲ್ಲಿ ನಡೀತಾ ಇರುವಂತಹ ತಯಾರಿಗೆ ಸಂಬಂಧಪಟ್ಟಂತಹ ಆ ಎಕ್ಸ್ಕ್ಲೂಸಿವ್ ಫೋಟೋನ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾದಂತಹ ಸೆಟ್ ಇರಬೇಕು, ಯಾವ ರೀತಿ ಮದುವೆಯ ಕಾರ್ಯಕ್ರಮಗಳು ನಡೀಬೇಕು, ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯ್ ದೇವರಕೊಂಡ ಅವರನ್ನ ಗಮನಿಸ್ತಾ ಇದ್ದೀರಿ. ಕಂಪ್ಲೀಟ್ ಟೀಮ್ ಅಲ್ಲಿ ಮದುವೆಯ ಸೆಟಪ್ ನ ಹಾಕೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದೆ. ಒಂದಿಷ್ಟು ಕೆಲವು ಫೋಟೋಗಳು, ಕೆಲವು ವಿಡಿಯೋಗಳಷ್ಟೇ ಲಭ್ಯವಾಗಿದ್ದಾವೆ. ಯಾಕಂದ್ರೆ ಕಂಪ್ಲೀಟ್ ಮದುವೆ ಕಾರ್ಯಕ್ರಮವನ್ನ ತುಂಬಾನೇ ಖಾಸಗಿಯಾಗಿ ಆ ಮದುವೆ ಕಾರ್ಯಕ್ರಮವನ್ನ ನಡೆಸೋದಕ್ಕೆ ರಶ್ಮಿಕಾ ಹಾಗೆ ವಿಜಯ್ ದೇವರಕೊಂಡ ಮನಸ್ಸು ಮಾಡಿದ್ದಾರೆ. ಅವರಿಗೆ ಆಫರ್ ಕೂಡ ಬಂದಿತ್ತಂತೆ, OTT ಪ್ಲಾಟ್ಫಾರ್ಮ್ಗೆ ನಿಮ್ಮ ಮದುವೆ ಕಾರ್ಯಕ್ರಮವನ್ನ ಸೇಲ್ ಮಾಡ್ತೀರಾ ಅಂತ ಹೇಳಿ. ಅದನ್ನ ಈ ಜೋಡಿ ನಿರಾಕರಿಸಿತ್ತು. ಜೊತೆಗೆ ಒಂದಿಷ್ಟು ಫೋಟೋಗಳನ್ನ ಇವರಿಬ್ರು ಶೇರ್ ಮಾಡಿದ್ಬಿಟ್ರೆ ಇದುವರೆಗೆ ಮದುವೆಗೆ ಸಂಬಂಧಪಟ್ಟಂತಹ ಆ ತಯಾರಿ, ಮದುವೆಗೆ ಸಿದ್ಧವಾಗಿರುವಂತಹ ವೇದಿಕೆ ಇರಬಹುದು, ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ವಿಡಿಯೋಸ್ ಆಗಿ ಫೋಟೋಸ್ ಆಗಿ ಲಭ್ಯ ಆಗಿಲ್ಲ. ಅಲ್ಲೊಂದು ಇಲ್ಲೊಂದು ವಿಡಿಯೋಗಳು, ಫೋಟೋಗಳು ವೈರಲ್ ಆಗ್ತಾ ಇದ್ದಾವೆ. ಒಂದೇ ದಿನ 2 ಬಾರಿ ಮದುವೆಯಾಗ್ತಿದ್ದಾರೆ. 2 ಬಾರಿ ಮದುವೆ ಯಾಕೆ ಅಂದ್ರೆ ಇಬ್ಬರ ಸಂಪ್ರದಾಯಕ್ಕೆ ಅನುಗುಣವಾಗಿ 2 ಬಾರಿ ಮದುವೆಯಾಗುವುದಕ್ಕೆ ಇಚ್ಛಿಸಿದ್ದಾರೆ ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಮಂದಣ್ಣ. ಬೆಳಗ್ಗೆ ದೇವರಕೊಂಡ ಅವರ ಕುಟುಂಬದ ಸಂಪ್ರದಾಯದಂತೆ, ಅಂದ್ರೆ ತೆಲುಗು ಮದುವೆಯ ಸಂಪ್ರದಾಯ ಏನಿದೆ ಆ ರೀತಿಯಾಗಿ ಅದ್ದೂರಿಯಾಗಿ ಮದುವೆ ನಡೆಯುತ್ತೆ ಬೆಳಗ್ಗೆ. ಅದಾದ ಬಳಿಕ ಸಂಜೆ ರಶ್ಮಿಕಾ ಮಂದಣ್ಣ ಅವರ ಕುಟುಂಬದ ಕೊಡವ ಸಂಪ್ರದಾಯದಂತೆ ಇಬ್ಬರ ವಿವಾಹ ಮಹೋತ್ಸವ ನೆರವೇರಿದೆ. ರಶ್ಮಿಕಾ ಮಂದಣ್ಣ ಮೂಲತಃ ಕೊಡಗಿನವರು, ಅವರ ತಂದೆ ತಾಯಿ ಎಲ್ಲರೂ ಕೂಡ ಕೊಡಗಿನವರು. ಹಾಗಾಗಿ ಈ ಹಿಂದೆಯೂ ಹಲವು ಸಂದರ್ಭದಲ್ಲಿ ಅವರು ಕೊಡವ ಭಾಷೆಯಲ್ಲಿ ಮಾತನಾಡಿದ್ದು, ಕೊಡವ ಉಡುಗೆಯನ್ನ ಧರಿಸಿ ತಮ್ಮ ಭಾಷಾ ಪ್ರೇಮ, ತಮ್ಮ ಕೊಡವ ಪ್ರೇಮವನ್ನ ಮೆರೆದಿದ್ದನ್ನ ನಾವು ಗಮನಿಸಿದ್ವಿ. ನಾಳೆ ನಡೆಯುವಂತಹ ಮದುವೆ ಸಮಾರಂಭದಲ್ಲೂ ಕೂಡ ಬೆಳಗ್ಗೆ ವಿಜಯ್ ದೇವರಕೊಂಡ ಅವರ ತೆಲುಗು ಸಂಪ್ರದಾಯ ಏನಿದೆ, ವಿವಾಹದ ಸಂಪ್ರದಾಯ, ಆ ನಿಟ್ಟಿನಲ್ಲಿ ಒಂದು ಮದುವೆಯಾಗುತ್ತೆ. ಅದಾದ ಬಳಿಕ ಸಂಜೆಗೆ ಕೊಡವ ಸಂಪ್ರದಾಯದಂತೆ ಇಬ್ರು ಕೂಡ ಹಸೆಮಣಿಯನ್ನ ಏರಲಿದ್ದಾರೆ, ಸಪ್ತಪದಿಯನ್ನ ತುಳಿಯಲಿದ್ದಾರೆ. ಇನ್ನು ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ ಮದುವೆಗೆ 100 ಮಂದಿಗಷ್ಟೇ ಆಹ್ವಾನ. ರಶ್ಮಿಕಾ ಮದುವೆಗೆ ಅತ್ಯಾಪ್ತರು, ಸ್ನೇಹಿತರು ಸೇರಿ ಕೇವಲ 100 ಮಂದಿಗಷ್ಟೇ ಆಹ್ವಾನವನ್ನ ನೀಡಲಾಗಿದೆ. ಬಹಳ ಸೀಮಿತ ಅತಿಥಿಗಳ ಜೊತೆಗೆ ಮದುವೆ ಸಮಾರಂಭವನ್ನ ಮಾಡಿಕೊಳ್ಳಲಿದ್ದಾರೆ ವಿಜಯ್ ಹಾಗೆ ರಶ್ಮಿಕಾ. ವಿಜಯ್ ಮೊದಲ ಸಿನಿಮಾ ಪೆಳ್ಳಿ ಚೂಪುಲು ಚಿತ್ರದ ನಿರ್ದೇಶಕ ತರುಣ್ ಭಾಸ್ಕರ್ ಭಾಗಿಯಾಗ್ತಿದ್ದಾರೆ ಮದುವೆ ಸಮಾರಂಭದಲ್ಲಿ. ಲೈಫ್ ಇಸ್ ಬ್ಯೂಟಿಫುಲ್ ಸಿನಿಮಾದ ನಾಯಕಿ ಇಶಾ ರೆಬ್ಬಾ, ಈಕೆ ಆಹ್ವಾನಿತರು ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಮದುವೆಗೆ. ಇನ್ನು ರಶ್ಮಿಕಾ ಹಾಗೆ ವಿಜಯ್ ಇಬ್ಬರಿಗೂ ಆಪ್ತರಾಗಿರುವಂತಹ ಸ್ಟೈಲಿಸ್ಟ್ ಶ್ರಾವ್ಯ ವರ್ಮಾ ಇವರು ಭಾಗಿಯಾಗ್ತಿದ್ದಾರೆ. ಇನ್ನು ಕನ್ನಡದ ಜನಪ್ರಿಯ ನಟಿಯರಲ್ಲಿ ಒಬ್ಬರಾಗಿರುವಂತಹ ಆಶಿಕಾ ರಂಗನಾಥ್ ಕೂಡ ವಿಜಯ್ ಹಾಗೆಯೇ ರಶ್ಮಿಕಾರ ಮದುವೆ ಸಮಾರಂಭಕ್ಕೆ ಆಹ್ವಾನಿತರು. ಇನ್ನು ರಶ್ಮಿಕಾರ ದಿ ಗರ್ಲ್ ಫ್ರೆಂಡ್ ಚಿತ್ರದ ನಿರ್ದೇಶಕರಾಗಿರುವಂತಹ ರಾಹುಲ್ ರವಿಚಂದ್ರನ್ ಅವರಿಗೂ ಕೂಡ ಆಹ್ವಾನ ಇದೆ. ಅನಿಮಲ್ ಸಿನಿಮಾದ ನಿರ್ದೇಶಕ ಸಂದೀಪ್ ರೆಡ್ಡಿ ವಾಂಗ ಅವರಿಗಾಗಲೇ ಮದುವೆಗೆ ಉದಯಪುರಕ್ಕೆ ಬಂದಿಳಿದಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ವಿಜಯ್ ದೇವರಕೊಂಡ ಅವರಿಗೆ ಸೂಪರ್ ಹಿಟ್ ಸಿನಿಮಾನ ಕೊಟ್ಟಂತಹ ಡೈರೆಕ್ಟರ್, ಅರ್ಜುನ್ ರೆಡ್ಡಿ ಸಿನಿಮಾನ ಕೊಟ್ಟಂತಹ ಡೈರೆಕ್ಟರ್ ಸಂದೀಪ್ ರೆಡ್ಡಿ ವಾಂಗ ಅವರು ಈಗಾಗಲೇ ಉದಯಪುರಕ್ಕೆ ಬಂದಿಳಿದಿದ್ದಾರೆ. ಇದನ್ನ ಹೊರತುಪಡಿಸಿ
ವಿಜಯ್ ದೇವರಕೊಂಡ ಅವರ ಕಾಲೇಜು ದಿನಗಳ ಗೆಳೆಯರು ಹಾಗೆ ರಶ್ಮಿಕಾ ಅವರ ಅತ್ಯಾಪ್ತ ಗೆಳತಿಯರು ನಾಳೆ ನಡೀತಾ ಇರುವಂತಹ ಈ ವಿವಾಹ ಸಮಾರಂಭದಲ್ಲಿ ಭಾಗಿಯಾಗ್ತಿದ್ದಾರೆ. ಈಗಾಗಲೇ ಮದುವೆಗೆ ಪಂಡಿತರ ಟೀಮ್ ಕೂಡ ಉದಯಪುರಕ್ಕೆ ಆಗಮಿಸಿದೆ. ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ವಿವಾಹ ಮಹೋತ್ಸವವನ್ನ ನಡೆಸಿಕೊಡಲಿರುವಂತಹ ಆಂಧ್ರ ಮೂಲದ ಪಂಡಿತರು ಅವರ ಟೀಮ್ ಉದಯಪುರಕ್ಕೆ ಬಂದಿಳಿದಿದೆ. ಆಗ್ತಾ ಇರೋದು ದೂರದ ರಾಜಸ್ಥಾನದ ಉದಯಪುರನಲ್ಲಿ. ಆದ್ರೆ ಮದುವೆಗೆ ಸಂಪ್ರದಾಯ ಶಾಸ್ತ್ರ ಎಲ್ಲವೂ ಕೂಡ ದಕ್ಷಿಣ ಭಾರತದ್ದೇ. ರಾಜಸ್ಥಾನದಲ್ಲಿ ಮದುವೆಯಾಗ್ತಾ ಇದ್ರು ಕೂಡ ರಶ್ಮಿಕಾ ಹಾಗೆ ವಿಜಯ್ ದೇವರಕೊಂಡ ಅವರ ಮದುವೆಯಲ್ಲಿ ದಕ್ಷಿಣ ಭಾರತದ ಸಂಪ್ರದಾಯದ ಕಳೆಗಟ್ಟಿದೆ. ಮದುವೆಗೆ ಬರುವಂತಹ ಅತಿಥಿಗಳಿಗೆ ವಿಶೇಷವಾಗಿ ಬಾಳೆ ಎಲೆ ಊಟ ಇರಲಿದೆ. ಜೊತೆಗೆ ಎಳ್ನೀರು, ದಕ್ಷಿಣ ಭಾರತ ಶೈಲಿಯಲ್ಲೇ ಬಾಳೆ ಎಲೆ ಊಟಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂದ್ರೆ ನಾಡಿನಿಂದ ದೂರ ಇದ್ರು, ತವರಿನಿಂದ ದೂರ ಇದ್ರು ಕೂಡ ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಸಂಪ್ರದಾಯದ ರೀತಿಯೇ ಮದುವೆ ಸಮಾರಂಭಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ವಿರೋಶ್ ಜೋಡಿ ಮಾಡಿಕೊಂಡಿದೆ. ಇನ್ನು ಜೊತೆಗೆ ಮದುವೆಗೆ ಬರುವಂತಹ ಅತಿಥಿಗಳಿಗೆ ಎಳ್ನೀರನ್ನ ಕೊಟ್ಟು ಸ್ವಾಗತ ಮಾಡಲಾಗುತ್ತಂತೆ. ಉದಯಪುರದ ಐಟಿಸಿ ಮೆಮೆಂಟೋನಲ್ಲಿ ಇವತ್ತು ಅರಶಿನ ಶಾಸ್ತ್ರ ನೆರವೇರುತ್ತೆ. ನಿನ್ನೆ ಮೆಹಂದಿ ಶಾಸ್ತ್ರದಲ್ಲಿ ಅತಿಥಿಗಳಿಗೆ ಜಪಾನ್ ಶೈಲಿಯ ಭೋಜನವನ್ನ ಉಣಬಡಿಸಲಾಗಿತ್ತು. ಜಪಾನ್ ಶೈಲಿಯ ಮೆನುವನ್ನ ವಿಶೇಷವಾಗಿ ಮೆಹಂದಿ ಶಾಸ್ತ್ರಕ್ಕೆ ನಿಗದಿಪಡಿಸಲಾಗಿತ್ತು. ಇನ್ನು ಈ ಮೆಹಂದಿ ಶಾಸ್ತ್ರದ ಸಂದರ್ಭದಲ್ಲೇ ವಿಜಯ್ ದೇವರಕೊಂಡ ಫ್ಯಾಮಿಲಿಯ ಆ ಪರಂಪರಾಗತವಾಗಿ ಬಂದಂತಹ ಆ ಬಳೆಗಳು ಏನಿದ್ದಾವೆ, ಆ ಬಳೆಗಳನ್ನ ರಶ್ಮಿಕಾ ಅವರಿಗೆ ವಿಜಯ್ ದೇವರಕೊಂಡ ಅವರ ತಾಯಿ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಉದಯಪುರದ ಈ ಮದುವೆ ಮನೆಯಿಂದ ಹೊರಬಿದ್ದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.